ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಹೋಮ್ ಮೇಕರ್ ಕನ್ನಡ ಲಾಗ್ಸ್. ಸೊ ತುಂಬ ದಿವಸ ಆಯಿತು ವಿಡಿಯೋ ಹಾಕಲಿಲ್ಲ, ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಸೊ ಇವತ್ತು ವಿಡಿಯೋ ಹಾಕೋಣ ಅಂತ ನನ್ನ ಮಕ್ಕಳದ್ದು ಆ್ಯಕ್ಟಿವಿಟಿ ಮಾಡಿರೋದಿತ್ತು. ಸೊ ಅದನ್ನೇ ಅಪ್ಲೋಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನನ್ನ ಮಕ್ಕಳ ಸ್ಕೂಲಲ್ಲಿ ಪೇರೆಂಟ್ಸ್ ಚೈಲ್ಡ್ ಆ್ಯಕ್ಟಿವಿಟಿ ಅಂತ ಕೊಟ್ಟಿದ್ರು. ಇದು ನನ್ನ ಸಣ್ಣ ಮಗಳದು ಋತುದು. ಸೊ ಅವ್ರಿಗೆ ಫಾರ್ಮ್ ಮಾಡೋಕ್ಕೆ ಕೊಟ್ಟಿದ್ರು. ಅದಕ್ಕೆ ಇಲ್ಲ ವೈಲ್ಡ್ ಆ್ಯನಿಮಲ್ಸು ಒಂದು ಚಾರ್ಟ್ಸ್ ಅನ್ಸೋಕೆ ಕೊಟ್ಟಿದ್ರು. ಸೊ ಆ ಚಾರ್ಟ್ ಅನ್ಸೋದಾದರೆ ಈಸಿ ಅಂದ್ಬಿಟ್ಟು ನಾನು ಇದನ್ನು ಮಾಡಿದ್ದೆ. ನಾನು ಸೊ ಕಾರ್ಡ್ಬೋರ್ಡ್ ಶೀಟ್ ತಗೊಂಡಿದ್ದೀನಿ, ಥರ್ಮೋಕೋಲ್ ಶೀಟ್ ತಗೊಂಡಿದ್ದೀನಿ, ಮತ್ತು ಇದು ಐಸ್ ಕ್ರೀಮ್ ಸ್ಟಿಕ್ಸ್ ತಗೊಂಡು ಮಾಡಿದ್ದೀನಿ, ಮತ್ತು ಇನ್ನು ಅನಿಮಲ್ಸ್ ಎಲ್ಲ ತಗೊಂಡು ಅಂಟಿಸಿದ್ದೀನಿ ಅದಕ್ಕೆ. ಸೊ ನಾವು ಇದಕ್ಕೆ ಮೊದಲು ಥರ್ಮೋಕೋಲ್ ಶೀಟ್ಗೆ ಗ್ರೀನ್ ಕಲರ್ ಇರಲಿ ಅಂತ ಹುಲ್ಲು ಥರ ಸೊ ಗ್ರೀನ್ ಕಲರ್ ಶೀಟ್ ಅಂಟಿಸಿದ್ದೀನಿ ಸುತ್ತಲೂ. ಮತ್ತು ಅದ್ರದ್ದು ಕಾಂಪೌಂಡಿಗೆ ಐಸ್ ಕ್ರೀಮ್ ಸ್ಟಿಕ್ಸ್ ಎಲ್ಲ ಅಂಟಿಸಿದ್ದೀನಿ. ಮಧ್ಯ ಮಧ್ಯ ಸ್ವಲ್ಪ ಏನದು ಗಿಡ ಎಲ್ಲ ಇಟ್ಟಿದ್ದೀನಿ, ಸೊ ಗಿಡ ಇರೋ ಥರ. ಮತ್ತು ಹಸುಗಳಿಗೆ ಊಟ ಮಾಡೋಕ್ಕೆ ಅಂತ ಇದು ಥರ ಮಾಡಿದ್ದೀನಿ. ಸೊ ನಾನಿದು ಏನಪ್ಪ ಅದು ಐಸ್ ಕ್ರೀಮ್ ಸ್ಟಿಕ್ಸ್ ಅಂಟ್ಸೋಕ್ಕೆ ಫೆವಿ ಬಾಂಡ್ ಅಂದ್ಬಿಟ್ಟು ಗಮ್ ತಗೊಂಬಂದು, ಯಾಕಂದರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅಂತ. ನಮ್ಮ ಮಾಮೂಲಿ ಗಮ್ಮಲ್ಲಿ ಅಂಟಿಸಿದ್ದು ಒಂದು ಸರ್ತಿ ಕಿತ್ಕೊಂಡ್ಬಂದ್ಬಿಡುತ್ತೆ. ಬಟ್ ಈ ಗಮ್ಮಿಂದ ನಾವು ಥರ್ಮೋಕೋಲ್ನ ಅಂಟಿಸ್ಬಾರ್ದು, ಸುಟ್ಟೋಗುತ್ತೆ. ಸೊ ಇದು ಐಸ್ ಕ್ರೀಮ್ ಸ್ಟಿಕ್ಸ್ ಅಂಟಿಸ್ಬೋದು, ಕಾರ್ಡ್ಬೋರ್ಡ್ ಶೀಟ್ ಅಂಟಿಸ್ಬೋದು. ಬಟ್ ಥರ್ಮೋಕೋಲ್ಗೆ ಇದನ್ನು ಹಾಕ್ಬಾರ್ದು. ಇದು ಹಾಕ್ಬಿಟ್ರೆ ಅದು ಹಂಗೆ ಉಟ್ಕೊಂಡ್ರೆ ಫುಲ್ಲು ಸುಟ್ಕೊಂಡು ಹೊರಟೋಗ್ಬಿಡುತ್ತೆ. ಸೊ ಥರ್ಮೋಕೋಲ್ಗೆ ಮಾತ್ರ ಅದನ್ನ ಯೂಸ್ ಮಾಡಬೇಡಿ. ಇದು ಐಸ್ ಕ್ರೀಮ್ ಸ್ಟಿಕ್ಸ್ಗೆ ಅದೆಲ್ಲ ಯೂಸ್ ಮಾಡ್ಬೋದು. ಸೊ ಹೆಂಗಿದೆ ಫಾರ್ಮು? ಚೆನ್ನಾಗಿದೆಯಾ? ಸೊ ಇಲ್ಲಿ ಕ್ಯಾಮಲ್ ಇಟ್ಟಿದ್ದೀನಿ, ಅದ್ರ ಕೆಳಗಡೆ ಮಣ್ಣು ಗಮ್ ಹಾಕ್ಬಿಟ್ಟು ಮಣ್ಣು ಅಂಟಿಸಿದ್ದೀನಿ. ಸೊ ಅದು ಮಣ್ಣಲ್ಲಿರುತ್ತೆ, ಸ್ಯಾಂಡಲ್ಲಿರುತ್ತಲ್ಲ ಅಂತ ಆ ಥರ ಮಾಡಿದ್ದೀನಿ. ಸೊ ಒಂದು ನೀರು ಏನಾದರೂ ಮಾಡಬೇಕು ಅಂತ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ, ಆಮೇಲೆ ಮಾಡೋಣ ಅಂತ. ಸೊ ಎಷ್ಟು ಮಾಡಿಟ್ಟಿದ್ದೀನಿ. ಹೇಗಿದೆ ಫ್ರೆಂಡ್ಸ್? ಚೆನ್ನಾಗಿದೆಯಾ? ಸೊ ಮಾಡಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಮಕ್ಕಳು ಅದು ಆಗಲೆಲ್ಲ ಕೀಳ್ತಿದ್ರು ಅಂತ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇದೇನು ಈಸಿ, ಸುಮ್ಮನೆ ಒಂದು ಥರ್ಮೋಕೋಲ್ದು ನಾವು ರೆಕ್ಟ್ಯಾಂಗ್ಯುಲರ್ ಟೈಪಲ್ಲಿ ಕಟ್ ಮಾಡ್ಕೊಂಬಿಟ್ಟು, ಇಲ್ಲ ಸ್ಕ್ವೈರ್ ಟೈಪಲ್ಲೂ ಕಟ್ ಮಾಡ್ಕೊಬೋದು. ನಾನು ರೆಕ್ಟ್ಯಾಂಗಲ್ ಶೇಪಲ್ಲಿ ತಗೊಂಡಿದ್ದೀನಿ. ಸೊ ಸ್ಟಿಕ್ಸ್ ಎಲ್ಲ ನಾವು ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ಅಂಟಿಸ್ಕೊಳ್ಳೋದು. ಅನಿಮಲ್ಸ್ನೆಲ್ಲ ಹಂಗೆ ಸ್ಟಿಕ್ ಮಾಡಿಬಿಡೋದು ಎಲ್ಲಿ ಅಂತ. ಸೊ ಅದಕ್ಕೆ ನೆರಳು ಥರ ಮೇಲೆ ಇದನ್ನು ಥರ್ಮೋಕೋಲ್ ಇಟ್ಬಿಟ್ಟು ಅಲ್ಲೂ ಸ್ವಲ್ಪ ನೆರಳು ಥರ ಮಾಡಿದ್ದೀನಿ, ಅದಷ್ಟು. ಇದು ಬಂದ್ಬಿಟ್ಟು ನನ್ನ ದೊಡ್ಡ ಮಗಳದು ಗಮ್ಮಿಂದು ಬರ್ಡ್ಸ್ದು ನೆಸ್ಟ್ ಮಾಡೋಕ್ಕೆ ಹೇಳಿದ್ರು. ಸೊ ಅದನ್ನು ನಮ್ಮದು ಮನೆ ಪಕ್ಕ ಖಾಲಿ ಸೈಟ್ ಇದೆ, ಅಲ್ಲೆಲ್ಲ ಹುಲ್ಲಿತ್ತು, ಅದನ್ನೇ ತಗೊಂಬಂದ್ಬಿಟ್ಟು ಈ ಥರ ನೆಸ್ಟ್ ಮಾಡಿದ್ದೀನಿ. ಸೊ ಪಕ್ಷಿಗಳು ಎಷ್ಟು ಚೆನ್ನಾಗಿ ಮಾಡ್ಕೊತಾವೆ ಅಂದರೆ, ನಾವು ಇದು ಮಾಡೋಕ್ಕೆ ಎಷ್ಟು ಕಷ್ಟ ಆಯಿತು ನನಗಂತೂ. ಈ ಕಡೆ ಮಡಿಸಿದ್ರೆ ಆ ಕಡೆ ಕಿತ್ಕೊಂಬರೋದು, ಆ ಕಡೆ ಎಲ್ಲ ತುರುಕಿ ಇಟ್ಟು ಸದ್ಯಕ್ಕೆ ಕ್ಲೀನಾಗಿ ಬಂತು. ಸೊ ಇದಕ್ಕೆ ಹಂಗೆ ಬರ್ಡ್ಸ್ ಮಾಡೋಣ ಅಂದ್ಬಿಟ್ಟು ಯೂಟ್ಯೂಬಲ್ಲೇ ಹುಡುಕ್ದೆ, ಸಿಕ್ತು ಕಾಟನ್ನಿಂದ ಬರ್ಡ್ಸ್ ಅಂತ. ಸೊ ಚೆನ್ನಾಗಿ ಬಂತು, ಮಾಡಿದೆ. ಚೆನ್ನಾಗಿದೆ ನೋಡಿ ಬರ್ಡ್ಸು. ಒಂದು ದೊಡ್ಡದು ಮದರ್ ಬರ್ಡು, ಇನ್ನೆಲ್ಲ ಸಣ್ಣವು ಬೇಬಿ ಬರ್ಡ್ಸ್ ಮಾಡಿದ್ದೀನಿ. ಸೊ ಹೆಂಗಿದೆ? ಚೆನ್ನಾಗಿದೆಯಾ? ನನಗಂತೂ ಬರ್ಡ್ಸ್ ಚೆನ್ನಾಗಿ ಬಂದಿದೆ. ಸೊ ಇನ್ನು ಮಿಕ್ಕಿದ್ದು ಮೌತು ಮತ್ತು ವಿಂಗ್ಸ್ ಬಂದ್ಬಿಟ್ಟು, ರೆಕ್ಕೆ ಮತ್ತು ಇದು ಮೂತಿ ಬಂದ್ಬಿಟ್ಟು ಪೇಪರಲ್ಲಿ ಕಟ್ ಮಾಡಿಬಿಟ್ಟು ಅಂಟಿಸಿದ್ದೀನಿ. ಕಣ್ಣಿಗೆ ಬ್ಲ್ಯಾಕ್ ಸ್ಟಿಕ್ಕರ್ ಇಡಬೇಕಿತ್ತು, ಬ್ಲ್ಯಾಕ್ ಇಲ್ಲ ಅಂದ್ಬಿಟ್ಟು ರೆಡ್ ಕಲರ್ದೇ ಸ್ಟಿಕ್ಕರ್ ಇಟ್ಬಿಟ್ಟಿದ್ದೀನಿ ಎಲ್ಲ ಕಡೆ. ಅದಕ್ಕೆ ದೊಡ್ಡದಕ್ಕೆ ಬಾಲ ಇಟ್ಟಿದ್ದೀನಿ, ವಿಂಗ್ಸ್ ಇಟ್ಟಿದ್ದೀನಿ. ಬಟ್ ಇದಕ್ಕೆ ಸಣ್ಣವಲ್ಲ, ಅವಕ್ಕೇನು ಬಾಲನೂ ಇಟ್ಟಿಲ್ಲ, ರೆಕ್ಕೆನೂ ಇಟ್ಟಿಲ್ಲ, ಸುಮ್ಮನೆ ಹಿಂಗೆ ಸಣ್ಣ ಗುಬ್ಬಚ್ಚಿಗಳ ಥರ ಮಾಡಿದ್ದೀನಿ. ಚೆನ್ನಾಗಿದೆ ಫ್ರೆಂಡ್ಸ್. ಹೆಂಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ತುಂಬ ಇಷ್ಟ ಆಯಿತು. ಆರಾಮಾಗಿ ಮಾಡ್ಬೋದು, ಗಮ್ ಹಾಕ್ಬಿಟ್ಟು ಅಂಟಿಸ್ಬಿಟ್ಟು ಮಾಡಿಬಿಡೋದು. ಸೊ ಇದಾದಮೇಲೆ ಇನ್ನು ನಾವು ಗೌರಿ ಹಬ್ಬಕ್ಕೆ ಬಾಗಿನ ಕೊಡಬೇಕಲ್ಲ ನಮ್ಮ ಹೆಣ್ಮಗಳಿಗೆ, ಅದೇ ನಮ್ಮ ಮನೆಯವ್ರ ಅಕ್ಕಂಗೆ. ಸೊ ನಾನು ಏನೇನು ಕೊಟ್ಟೆ ಅಂತ ಹೇಳ್ತೀನಿ. ಒಬ್ಬೊಬ್ರು ಒಂದೊಂದು ಥರ ಕೊಡ್ತಾರೆ. ನಾನು ಬಂದ್ಬಿಟ್ಟು ಹಣ್ಣು ಎಲ್ಲ ಒಂದು 5 ಥರದ ಹಣ್ಣು ತಗೊಂಬಂದೆ. 5 ಥರದ ಹಣ್ಣು, ಬಾಳೆಹಣ್ಣು ಮತ್ತು ಒಂದು ಕೋಕೋನಟ್ ತೆಂಗಿನಕಾಯಿ ಇಟ್ಟಿದ್ದೆ. ಸೊ ಅದ್ರ ಜೊತೆಗೆ ಬಳೆ, ನಾವು ಬಳೆನ ರೆಡ್ ಕಲರ್ ಆದರೂ ಇಡ್ಬೋದು, ಗ್ರೀನ್ ಆದರೂ ಇಡ್ಬೋದು. ಸೊ ನಾನು ಗ್ರೀನ್ ಕಲರ್ ತಂದಿದ್ದೆ, ಬೇಕಿದ್ರೆ ಎರಡೂ ಇಡ್ಬೋದು. ನಾನು ಒಂದು ಕಲರ್ ತಂದೆ, 1 ಡಜನ್ ತಂದಿದ್ದೆ ಗ್ರೀನ್ ಕಲರು. ಸೊ ಅದನ್ನೇ ಬಿಚ್ಚಿ ತೋರ್ಸೋಕೆ ಹೋಗ್ತಿದ್ದೀನಿ. ಪೇಪರ್ ತುಂಬ ಹಾಕ್ಬಿಟ್ಟಾರೆ, ಅದು ಬಿಚ್ಚಕ್ಕೆ ಬರ್ತಿಲ್ಲ. ಸೊ ಕೊನೆಗೆ ಬಂತು. ಸೊ ಗ್ರೀನ್ ಕಲರ್ ತಂದಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹೂವು ತಂದಿದ್ದೀನಿ. ಹೂವು ನಾವು ಸೀರೆನೂ ಕೊಡ್ಬೋದು, ಇಲ್ಲ ದುಡ್ಡು ಕೊಡ್ಬೋದು. ಸೊ ಸೀರೆ ನಾನು ಈ ಸತಿ ಏನು ಸೀರೆ ಕೊಟ್ಟಿದ್ದೆ, ಈ ಸತಿ ದುಡ್ಡೇ ಕೊಡೋಣ ಅಂತ ದುಡ್ಡೇ ಕೊಡ್ತಿದ್ದೀನಿ. ಮತ್ತು ಎಲೆ ಅಡಿಕೆ, ಅರಿಶಿನ ಕುಂಕುಮ ಮತ್ತು ₹1 ಕಾಯಿನ್ ಇಟ್ಟಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ನಮ್ಮ ಕಡೆ ಇಷ್ಟು ನಾವು ಇಷ್ಟು ಕೊಡ್ತೀವಿ, ಬೇರೆಯವರೆಲ್ಲ ಬೇರೆ ಬೇರೆ ಥರ ಕೊಡ್ತಾರೆ, ಒಬ್ಬೊಬ್ಬರ ಕಡೆ ಒಂದೊಂದು. ಸೊ ನಾವು ಈ ಥರ ಮಾಡ್ಕೊಂಡ್ವಿ. ಗಣೇಶ ಹಬ್ಬ ಚೆನ್ನಾಗಾಯಿತು.
ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.